ನೆಹರೂಜಿ ಅವರ ಕಾಲದಲ್ಲಿ, ಬಾಬಾ ಸಾಹೇಬ್ ಅವರ ಕಾಲದಲ್ಲಿ ದೇಶದ ಸಂವಿಧಾನ ಬಂತು ಮತ್ತು ಆ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೆ ಇವತ್ತು ನಿಮ್ಮ ಮೇಲೆ ಇದೆ. ಸಂವಿಧಾನ ಇಲ್ಲದರೆ, ಪ್ರಜಾತಂತ್ರ ಇಲ್ಲದೆ ಹೋದರೆ ಈ ದೇಶದಲ್ಲಿ ಅರಾಜಕತೆ ಆಗ್ತಾ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ಅನೇಕ ನಾಯಕರು ಗಾಂಧೀಜಿಗಳಿಗೆ ನೆನೆಸ್ತಾ ಇದ್ದಾರೆ, ಗಾಂಧಿ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ ಮತ್ತು ಗಾಂಧೀಜಿಯವರು ಮಾಡಿದಂಥ ಕೆಲಸ, ತ್ಯಾಗ, ಅವರು ಕೊಟ್ಟಂಥ ಕೊಡುಗೆ, ಅದರ ಬಗ್ಗೆ ಮೆಚ್ಚತಕ್ಕಂಥದ್ದು ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ನನಗೆ ಭಾಳ ಅಭಿಮಾನ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿಯಲ್ಲೇ ಪ್ರಥಮ ಬಾರಿಗೆ ಆಗಿದ್ರು ಮತ್ತು ಅದೇ ಕೊನೆ. ಅದು ಆದ ಮೇಲೆ ಅವರು ಎಲ್ಲೂ ಕೂಡ ಅಧ್ಯಕ್ಷಗಿರಿ ಒಪ್ಪಲಿಲ್ಲ. ಅವರು ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು, ಈ ಅಸ್ಪೃಶ್ಯತೆ ನಿವಾರಣೆದೇ ಇರಬಹುದು ಮತ್ತು ದೇಶವನ್ನು ಕಟ್ಟತಕ್ಕಂಥದ್ದು ಇರಬಹುದು, ಇವೆಲ್ಲ ಸ್ಲೋಗನ್ಸನ್ನು ಈ ಬೆಳಗಾವಿಯಲ್ಲೇ ಕೊಟ್ಟಿದ್ದು. ಅದಕ್ಕಾಗಿ ನಮಗೆ ಬೆಳಗಾವಿ ನಿಜವಾಗಲೂ ಇಡೀ ದೇಶಕ್ಕೆ ಗೌರವ ತರತಕ್ಕಂಥ ಒಂದು ಸ್ಥಾನ ಅನ್ನತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಯಾಕಂದರೆ ಬೇರೆ ಎಲ್ಲೂ ಕೂಡ ಹೇಳಂಗಿಲ್ಲ, ಗಾಂಧೀಜಿ ನಂಬಲ್ಲಿ ಅಧ್ಯಕ್ಷರಾಗಿದ್ದರು, ನಂಬಲ್ಲಿ ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ರು ಅಂತಕ್ಕಂಥದ್ದು. ಅದು ಅವರ ಕಾರ್ಯಕ್ರಮಗಳು, ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಇಲ್ಲಿ ದೊಡ್ಡ ಸಮ್ಮೇಳನ, ಇದು ದೇಶದಲ್ಲೇ ಒಂದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಇದೆ. ಅದಕ್ಕೆ ಅಂಥ ಮಹಾನ್ ನಾಯಕರ ಪುತ್ಥಳಿಯನ್ನು ನನ್ನ ಕೈಯಿಂದ ತಾವು ಉದ್ಘಾಟನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.